ಮಾಡ್ತೀನಿ. ತುಂಬಾ ಖುಷಿ ಆಯ್ತಿದೆ ಗಾಯ್ಸ್, ಗೊತ್ತಿಲ್ಲ ನನಗೆ. ಹೋಗಿ ಸರ್ ನೀವು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪೂಜಾ ಶೆಟ್ಟಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಮಿಕ್ಸ್ ವ್ಲಾಗ್ ಅಂತಾನೆ ಹೇಳ್ಬೋದು. ಇದು ಶನಿವಾರದ ವ್ಲಾಗು. ಅಂದ್ರೆ ಬೆಳಗ್ಗೆನೆ ಪೂಜೆ ಮಾಡಿ ಎಲ್ಲ ಗೂಗಲ್ ಪಿನ್ ಬರೋ ಅಂತಹ ದಿನ ಇದು. ನನಗೆ ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಬೇಗನೂ ಬರುತ್ತೆ, ಅಂಡ್ ಇವತ್ತೇ ಬರುತ್ತೆ ನಮ್ಮ ಮನೆಯವ್ರ ಬರ್ತಡೇಕ್ಕಿಂತ ಮುಂಚೆನೆ ಅಂತ ಹೇಳಿ ಗೊತ್ತೇ ಆಗ್ಲಿಲ್ಲ. ಅಂಡ್ ಒಂದ್ ಎರಡು ಕಾಲ್ಗೆ ಫೋನ್ ಮಾಡಿ ಹೇಳ್ತಾರೆ ಪೋಸ್ಟ್ ಮಾಸ್ಟರ್ ಬನ್ನಿ, ಒಂದ್ ಕೊರಿಯರ್ ಬಂದಿದೆ, ಈ ಕಡೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ನಾನು ರೋಡ್ ಎಲ್ಲ ಕ್ರಾಸ್ ಮಾಡ್ಕೊಂಡು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಸೈನ್ ಎಲ್ಲ ಮಾಡಿ ಇಸ್ಕೊಂಡು ಬರ್ತೀನಿ. ಫೋನ್ ನಂಬರ್ ಬರಲ್ಲ ಅಂತ ಅವರು ಬಂದಿದೆ. ಇಲ್ಲಿ ಫೋನ್ ನಂಬರು ನೀಟಾಗಿ ಕೊಟ್ಬಿಡಿ, ಅಡ್ರೆಸ್ ಜೊತೆಗೆ ಫೋನ್ ನಂಬರ್ ಕೊಡಿ. ಫೋನ್ ನಂಬರ್ ಕೊಟ್ಟಿಲ್ಲ ಅಂತಾನೆ ಅನ್ಕೊಂಡಿದ್ದೆ. ಆಮೇಲೆ ಅಡ್ರೆಸ್ ಜೊತೆಗೆ 2 ಫೋನ್ ನಂಬರು ಹಾಕಿದ್ದೆ. ಅಂಡ್ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರಂತೆ ಅವರು. ಅವರಂತೂ ಸಿಕ್ಕಾಬಟ್ಟೆ ಖುಷಿ. ಫಸ್ಟ್ ಇವಾಗ್ಲೇ ಹೋಗು ಅಂತ. ನಮ್ಮ ಅಚ್ಚನು ಸ್ನಾನಕ್ಕೆ ಬೇರೆ ಹೋಗ್ಬಿಟ್ಟಿದ್ದ, ಹಂಗಾಗಿ ನಾನು ಅಷ್ಟೇ ವಿಡಿಯೋ ಕರೆಕ್ಟ್ ಆಗಿ ಮಾಡಕ್ ಆಗಿಲ್ಲ. ಸೊ ದೇವ್ರ ಹತ್ರ ತಗೊಬಂದು ಇಟ್ಟು ಕೈ ಮುಗ್ದು ಬೇಡ್ಕೋತಾ ಇದ್ದೆ. ಇಲ್ಲಿ ನೋಡ್ಬೋದು, ಇದ್ರಲ್ಲೂ ಬರಿತಾ ಇದೀನಿ ಕ್ಯಾಲೆಂಡರ್ ಅಲ್ಲಿ ಒಂದು ನೆನಪು ಅಂತ. ಕ್ಯಾಲೆಂಡರ್ ಬಿಸಾಕ್ಬೋದು, ಬಟ್ ಒಂದು 30ನೇ ತಾರೀಕು ಒಂದು ನೆನಪು ಅಂತ ಇರುತ್ತೆ. ಸೊ ಹಂಗಾಗಿ ಬಂದ ತಕ್ಷಣನೇ ಅಜ್ಜಿಗೆ ಸ್ನಾನ ಮಾಡ್ಬೇಕಾದ್ರೆ ಅವನ್ಗೆ ಹೇಳ್ದೆ. ಅವನಿಗೆ ಸಿಕ್ಕಾಬಟ್ಟೆ ಖುಷಿ. ಊಟ ಮಾಡ್ತಾ ಇದ್ದಾನೆ ಬಂದು. ಅವನಿದ್ದೀರ ಚೆನ್ನಾಗಿ ವಿಡಿಯೋ ಮಾಡ್ಕೊಡ್ತಾ ಇದ್ದ, ಬಟ್ ನನಗೂ ವಿಡಿಯೋ ಮಾಡಕ್ಕೆ ಕರೆಕ್ಟ್ ಆಗಿ ಆಗ್ಲೇ ಇಲ್ಲ. ಸೊ ಅಷ್ಟೇನೆ, ಎಷ್ಟಾಗುತ್ತೋ ಅಷ್ಟೇ ವಿಡಿಯೋ ಮಾಡ್ಕೊಂಡು ಬಂದೆ. ಇನ್ನ ನಮ್ಮ ಮನೆಯವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅವ್ರಂತೂ ಫೋನ್ ಮಾಡಿ ಕೇಳ್ತಾನೆ ಇದ್ರು, ಏನ್ ಮಾಡ್ತಾ ಇದೀರಾ, ಹೆಂಗಿದೆ ಏನು ಅಂತ. ನಾನಂತೂ ಓಪನ್ ಅಂತೂ ಮಾಡಲ್ಲ, ಅವ್ರ ಕೈಲೇ ಓಪನ್ ಮಾಡಿಸ್ಬೇಕು ಅಂತ ಹೇಳಿ ಸಿಕ್ಕಾಬಟ್ಟೆ ಖುಷಿ ಇತ್ತು. ಸೊ ಆ ವಿಡಿಯೋನು ಹಾಕಿದೀನಿ, ನೋಡಿಲ್ಲ ಅಂದ್ರೆ ನೋಡಿ. ಹೇಗೆಲ್ಲ ಅಪ್ಲೈ ಮಾಡಿದೆ ಅನ್ನೋ ವಿಡಿಯೋನು ನಾನು ಹೇಳ್ತೀನಿ, ತಿಳಿಸ್ತೀನಿ ಡೀಟೇಲ್ ಆಗಿ. ಆದಷ್ಟು ಬೇಗ ಆ ವಿಡಿಯೋನು ಮಾಡಿ ಹಾಕ್ತೀನಿ, ಓಕೆನಾ? ಆ ವಿಡಿಯೋನ ಪೂರ್ತಿಯಾಗೋನು ನೋಡಿ. ಹಾಯ್ ಗೈಸ್, ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಬನ್ನಿ ಸರ್. ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ಪೋಸ್ಟ್ ಮ್ಯಾನ್ ಬಂದ್ರು, ಬಟ್ ನಾನು ವಿಡಿಯೋನ ಕರೆಕ್ಟಾಗಿ ಮಾಡ್ಕೊಳಕ್ಕಾಗಿಲ್ಲ. ಇವ್ರು ಬೇರೆ ಸ್ನಾನಕ್ಕೆ ಹೋಗ್ಬಿಟ್ಟಿದ್ರು, ಇಲ್ಲಾಂದರೆ ಒಂಚೂರು ವಿಡಿಯೋ ಮಾಡಿಕೊಡೋರು. ಅದು ರೋಡ್ ದಾಟ್ಬಿಟ್ಟು ಆ ಕಡೆ ಹೋಗಿ ಇಸ್ಕೋಬೇಕಿತ್ತಲ್ಲ, ವಿಡಿಯೋ ಎಲ್ಲ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ರೋಡಲ್ಲಿ. ಪರವಾಗಿಲ್ಲ, ಎಷ್ಟು ಮಾಡಿದ್ದೀನೋ ಅಷ್ಟೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ತುಂಬಾ ಖುಷಿ ಆಯ್ತಿದೆ ಗಾಯ್ಸ್, ಗೊತ್ತಿಲ್ಲ ನನಗೆ. ನೋಡಿ ಹೆಂಗಾಡ್ತಾನೆ. ಪಾಪು ಇದ್ದಾರೆ ನನಗೆ. ಇನ್ನು ನಮ್ಮ ಮನೆಯವ್ರು ಬರೋದಕ್ಕೆ ಕಾಯ್ತಾ ಇರೋದು. ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಅಲ್ಲಿ ನೋಡಿ, ಅಲ್ಲಿ ಇಟ್ಟಿದ್ದೀನಿ, ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ದೇವ್ರ ಮನೆಗೆ ಇಟ್ಟಿದ್ದೀನಿ. ಅವ್ರು ಬರೋದಕ್ಕೋಸ್ಕರ ಕಾಯ್ತಾ ಇರೋದು. ನನಗಿಂತ, ನಾವಿಬ್ಬರಕ್ಕಿಂತ ಜಾಸ್ತಿ ಖುಷಿ ಅವ್ರಿಗೇನೆ. ದಿನಾ ಪೋಸ್ಟ್ ಮ್ಯಾನ್ ಹತ್ರ ಹೋಗಿ ಬಂತ ಅಂತ ಕೇಳ್ತಾನೆ ಇದ್ರು. ಎಷ್ಟೊಂದು ಖುಷಿ ಆಗ್ತಿದೆ, ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಖುಷಿ. ಸಿಕ್ಕಾಬಟ್ಟೆ ಖುಷಿ, ಏನೋ ಒಂಥರ ಖುಷಿ. ಅವ್ರ ಬರ್ತಡೇ ಅಷ್ಟರೊಳಗಡೆ ಬರಲಿ ಅಂತ ಅಂದ್ಕೊಂಡಿದ್ದು ನಿಜವಾಗ್ಲೂ ಬಂತು. ಅದೇ ಖುಷಿ ಆಗ್ತಿದೆ. ಅದಾದಮೇಲೆ ಬಂದಿದ್ರೆ ಅವತ್ತಿನ ದಿನ ಕೊಡೋಕ್ಕಾಗ್ತಿರ್ಲಿಲ್ವಲ್ಲ. ಅಂದರೆ ಅವತ್ತಿನ ದಿನವೇ ಓಪನ್ ಮಾಡ್ತೀವೋ ಇವತ್ತು ಓಪನ್ ಮಾಡ್ತೀವೋ ಒಂದು ಗೊತ್ತಿಲ್ಲ. ವಿಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಅದು ಇನ್ನೂ ಪಿನ್ ಬಂದಿರೋದು, ನಾನು ಇನ್ನು ದೇವ್ರ ಹತ್ರ ಇಟ್ಟಿರೋದು ಅಷ್ಟೇ. ಇನ್ನೂ ಓಪನ್ ಕೂಡ ಮಾಡಿಲ್ಲ. ನೋಡೋಣ ಏನಾಗುತ್ತೆ. ಶನಿವಾರ ಬಂದಿದೆ, ಇವತ್ತು ಶನಿವಾರ. ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. 1 ವೀಕ್ ಬೇಕು ಅಂದಿದ್ದಕ್ಕೆ. 1 ವೀಕ್ ಅಂದರೆ ನಾನು ಸಂಡೇ ಮೇಲೆ ಬರುತ್ತೆ ಅಂದ್ಕೊಂಡೆ, ಅಂದರೆ ಮಂಡೇ ಅಂದ್ಕೊಂಡಿದ್ದೆ. ಬಟ್ ಸ್ಯಾಟರ್ಡೇ ಬಂದಿದೆ. ಖುಷಿ ಆಗ್ತಿದೆ. ಇವ್ರಿಗೋಸ್ಕರ ಕಾಯ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ವೇಟಿಂಗ್. ಹೇಳಿ ಅಚ್ಚು, ಏನು ಹೇಳಬೇಕು ಅಂತ ಗೊತ್ತಾಯ್ತಿಲ್ಲ. ತುಂಬ ಖುಷಿ ಆಗ್ತಿದೆ ಗಾಯ್ಸ್. ನಮ್ಮ ಮಮ್ಮಿ ಇಷ್ಟು ಕಷ್ಟಪಟ್ಟು ನೀವು ಬೆಳೆಸಿದ್ದೀರಾ, ಅದಕ್ಕೆ ಮಮ್ಮಿ ಬೆಳೆದಿದ್ದಾರೆ. ಇನ್ನೂ ಹಂಗೆ ಸಪೋರ್ಟ್ ಮಾಡ್ತಾಯಿರಿ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಹೆಂಗೆ ಮಾತಾಡ್ತಾನೆ. ಸರಿ, ಸಿಗ್ತೀನಿ ನೆಕ್ಸ್ಟು. ಅವ್ರು ಬಂದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೈಸ್. ಪಾಪು. ಆ್ಯಂಡ್ ಇವಾಗ ನಮ್ಮ ಮನೆಯವ್ರು ಬಂದರು. ಅವ್ರು ಫಸ್ಟ್ ಬಂದ ತಕ್ಷಣನೇ ನೋಡ್ಬೋದು, ಇವಾಗ ನೋಡಿ ಅವ್ರ ರಿಯಾಕ್ಷನು. ದೇವ್ರ ಮನೆನೇ ನೋಡ್ತಿದ್ದಾರೆ, ಅಲ್ಲೇ ಇಟ್ಟಿರ್ತಾಳೆ ಅಂತ. ನಾನೇನು ಮಾಡಿದೆ, ಎಲ್ಲ ಕೈ ಮುಗಿದು ಪೂಜೆ ಮಾಡಿದಾದ್ಮೇಲೆ ಹಿಂದೆಗಡೆ ಬಚ್ಚಿಟ್ಕೊಂಡಿದ್ದೆ. ಅವ್ರು ಅದಕ್ಕೆ ಗೊತ್ತಾಯ್ತು ಅವ್ರಿಗೆ, ಏನೋ ಸರ್ಪ್ರೈಸ್ ಇದೇ ಥರನೇ ಕೊಡ್ತಾಳೆ ಇವಳು ಅಂತ ಹೇಳಿ. ಸಿಕ್ಕಾಬಟ್ಟೆ ಖುಷಿ ಪಟ್ರು ಮಾತ್ರ. ಎಷ್ಟೊಂದು ಶ್ರಮ, ನನ್ನ ಶ್ರಮ, ಎಫರ್ಟು, ನಿಮ್ಮ ಪ್ರೀತಿ ವಿಶ್ವಾಸದ ಜೊತೆ ಇವ್ರ ಎಫರ್ಟ್ ಇತ್ತು.
ಅದೇನು ಅಂದ್ರೆ ಎಲ್ಲೇ ಪೋಸ್ಟ್ ಮ್ಯಾನ್ ಹೋದ್ರು ಬಂತ ಏನಾದ್ರು ಬಂತ ಅಂತ ಹೇಳಿ ಕೇಳ್ತಾನೆ ಇದ್ರು ಪಾಪ. ತುಂಬ ಖುಷಿಯಾಗಿದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಆಮೇಲೆ ನಾನು ಇಷ್ಟು ಬೇಗ ಬರ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಅನ್ಕೊಂಡಿರಲಿಲ್ಲ. ಹೋಗಿ ಸರ್ ನೀವು ನಂಬರ್ ಹಾಕಿಲ್ಲ ಅಂದಿದ್ರೆ ಕಷ್ಟ ಆಗುತ್ತೆ. ಏನು ಅನಿಸಿಕೆ, ನಿಮ್ದೇನು ಅನಿಸಿಕೆ ಹೇಳಿ. ತುಂಬ ಸಪೋರ್ಟ್ ಮಾಡಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ತಿದ್ದಾರೆ. ಥ್ಯಾಂಕ್ ಯು ಶೆಟ್ರು ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ, ನೀವು ಸಪೋರ್ಟ್ ಮಾಡಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಅಂದರೆ ಸೋಮವಾರದ ವ್ಲಾಗ್ ಅನ್ಸುತ್ತೆ, ಅಲ್ಲ ಮಿಕ್ಸ್ ವ್ಲಾಗ್ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಮಳೆ ಅಂದರೆ ಸಿಕ್ಕಾಬಟ್ಟೆ ಮಳೆ. ಅಚ್ಚುನು ಸ್ಕೂಲ್ಗೆ ಹೋಗಿದ್ದ. ಫಸ್ಟ್ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿ ಪೂಜೆ ಮಾಡ್ಸೋಕ್ಕೆ ಅಂತ ಹೇಳಿ ಹೊರಟಿದ್ದೀವಿ. ಇಲ್ಲಿ ಮನೆ ಹತ್ರ ಇರುವಂತಹ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಬಂದಿದ್ದು. ಎಷ್ಟೇ ಮಳೆ ಬರಲಿ ಎಷ್ಟೇ ಗಾಳಿ ಬರಲಿ ಫಸ್ಟ್ ಹೋಗಿ ಪೂಜೆ ಮಾಡಿಸ್ಬೇಕು ಅಂತ. ಅವತ್ತಿನ ದಿನ ಪೂಜೆ ಮಾಡ್ಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಬಂದು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಏನೋ ಒಂಥರ ಸಿಕ್ಕಾಬಟ್ಟೆ ಖುಷಿ ಆಯಿತು. ನೀಟಾಗೆಲ್ಲ ಪೂಜೆ ಮಾಡಿಕೊಟ್ರು. ಒಂಥರ ಏನೇ ಒಂದು ಅಚೀವ್ ಮಾಡಬೇಕು ಅಂತಂದ್ರು ನನಗೆ ರಾಘವೇಂದ್ರ ಸ್ವಾಮಿನೇ ಎಲ್ಲ. ಸೊ ಹಾಗಾಗಿ ತುಂಬಾ ನಂಬ್ತೀನಿ ಕೃಷ್ಣ ಮತ್ತು ರಾಘವೇಂದ್ರ ಸ್ವಾಮಿನ. ನಿಮಗೆ ಗೊತ್ತಿರ್ಬೋದು, ದಿನ ನೋಡೋರಿಗಾದರೆ ಗೊತ್ತಿರುತ್ತೆ ನನ್ನ ವೀಡಿಯೋಸಲ್ಲಿ. ಸೊ ಹೀಗೆ ಪೂಜೆ ಮಾಡಿಸ್ಕೊಬಿಟ್ಟು ಈಗ ಇನ್ನು ಮನೆ ಕಡೆ ಹೊರಡೋಣ ಅಂತೇಳಿ ಹೊರಡ್ತಾ ಇದ್ವಿ. ಅದ್ರ ಜೊತೆ ಇದು ಏನು ಮಂತ್ರಾಕ್ಷತೆ ಕೊಡ್ತಾರಲ್ಲ ಅದು ಸಿಕ್ಕಾಬಟ್ಟೆ ಪವರ್ಫುಲ್ಲು. ಈ ಥರ ಎಲ್ಲ ಇಟ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಇನ್ನು ಮನೆಗೆ ಬಂದಮೇಲೆ ಸಿಕ್ಕಾಪಟ್ಟೆ ಮಳೆ. ಇದು ಸಂಜೆ ಹಂಗೆ ಶುರು ಮಾಡ್ತಾ ಇದ್ದೀನಿ. ಆವತ್ತಿನ ದಿನವೇ ಒಂದು ಸ್ವಲ್ಪ ಸಾಂಬಾರು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದು. ದಂಟಿನ ಸೊಪ್ಪೆಲ್ಲ ಇತ್ತು. ಸೊ ದಂಟಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಬೇಳೆ ಹಾಕಿ ಮಸಪ್ಪೆ ಮಾಡ್ತಿದ್ದೆ ಯಾವಾಗ್ಲೂ, ಇಲ್ಲ ಬಸ್ಸಾರು ಈ ಥರ ಮಾಡ್ತಿದ್ದೆ. ಇದೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ದಾಲ್ ಮತ್ತು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಸಿಕ್ಕಾಪಟ್ಟೆ ಒಂಥರ ಚೆನ್ನಾಗಿರುತ್ತೆ ಈ ರೆಸಿಪಿ. ಈ ಚಳಿಗೂ ಅದಕ್ಕೂ ತುಂಬ ಚೆನ್ನಾಗಿ ಆಗುತ್ತೆ. ರೈಸು ಅದ್ರ ಜೊತೆ ಈ ಸಾಂಬಾರು, ಅದ್ರ ಮೇಲೆ ಒಂಚೂರು ತುಪ್ಪ ಉಪ್ಪಿನಕಾಯಿ ಇಟ್ಕೊಂಡ್ರೆ ಆಯಿತು, ಊಟ ಸೂಪರಾಗಿ ಆಗುತ್ತೆ ಮಾತ್ರ. ನೀವು ಬೇಕಾದ್ರೆ ಈ ರೆಸಿಪಿನ ಟ್ರೈ ಮಾಡಿ. ಇನ್ನೊಂದಿನ ಯಾವಾಗಾದರೂ ಶೇರ್ ಮಾಡ್ತೀನಿ ಹೇಗೆ ಮಾಡಿದೆ ಏನೋ ಅಂತ. ಸಿಂಪಲ್ಲಾಗೆ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಈಸಿ. ಬೇಳೆ ಮತ್ತು ಸೊಪ್ಪು, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲನೂ ವಿಶಿಲ್ ಹಾಕಿ ಕೂಗಿಸ್ಕೊಬಿಟ್ಟು ಒಗ್ಗರಣೆ ಹಾಕೋದು ಅಷ್ಟೇ. ತುಂಬ ಈಸಿ ರೆಸಿಪಿ. ಇನ್ನೊಂದಿನ ಯಾವಾಗಾದರೂ ಶೇರ್ ಮಾಡ್ತೀನಿ. ಇದು ಚಿಕ್ಕ ಮಿನಿ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಇದೇ ಥರನೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.